ಅಫ್ಕೋರ್ಸ್ ಏನದು ಬಲರಾಮನ ಒಂದು ಕ್ವಾಲಿಟಿನಲ್ಲಿ ಲವರ್ ಬಲರಾಮ ಅಂತ ಒಂದು ಹೇಳ್ಬಿಟ್ಟಿದ್ದಾರೆ. ಸೊ ಲವ್ ಟ್ರ್ಯಾಕ್ ಅಂತೂ ಇದ್ದೇ ಇರುತ್ತೆ. ಚೈತನ್ಯ ಇದ್ಮೇಲೆ ಲವ್ ಟ್ರ್ಯಾಕ್ ಬೇಕೇ ಬೇಕು, ಒಂದು ಸೆಂಟಿಮೆಂಟ್ ಇದ್ದೇ ಇರುತ್ತೆ. ಸೊ ಪ್ರಿಯಾ ಆನಂದ್ ಕೋಆರ್ಡಿನೇಷನ್ ಹೇಗಿತ್ತು? ಸ್ವಿಚ್ ಆನ್ ಸ್ವಿಚ್ ಆಫ್. ಹಂಗೆ ಆ ಸೆಟ್ ಅಲ್ಲಿ ಒಳಗಡೆ ಆ ಫ್ರೇಮ್ ಒಳಗಡೆ ಬಂದಿದ ತಕ್ಷಣ ಇಮಿಡಿಯೇಟ್ಲಿ ಆ ಕ್ಯಾರೆಕ್ಟರ್ ಚೇಂಜ್ ಆಗ್ತಾರೆ. ಕಟ್ ಅಂದಮೇಲೆ ಅಯ್ಯೋ ನಗಿಸ್ಕೊಂಡು ಅಂತ ಕನ್ನಡ ಬೇರೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ಎಲ್ಲರ ಹತ್ರ ಕನ್ನಡದಲ್ಲೇ ಮಾತಾಡ್ಸ್ಕೊಂಬರೋದು. ಅದೇನೋ ತಿಂಡಿ ತಂದಿರ್ತಾರೆ, ಅದನ್ನ ಕೊಡು, ಇದನ್ನ ತಿನ್ನು, ಅಣ್ಣ ಊಟ ಮಾಡಿದ್ರಾ, ತಿಂಡಿ ತಿಂದ್ರಾ ಅನ್ಕೊಂಡೆಲ್ಲ ಕಿರ್ಚಾಡ್ಕೊಂಡು. ನಾನು ಆ ಟೈಮಲ್ಲಿ ತುಂಬ ಒಂದು ಇದಿತ್ತು ಗೊತ್ತಾ, ಅಂದರೆ ನೀವಿನ್ನೂ ಯಾರನ್ನೂ ಮದುವೆ ಅಂತ ಕೇಳೋದು. ಆ ಟೈಮಲ್ಲಿ ನಾನು ಹೇಳಿದ್ದವ್ರಿ, ನಗ್ಬೇಡ ತುಂಬ, ಇಮ್ಮಿಡಿಯೇಟ್ ಸ್ವಿಚ್ ಆಫ್ ಆದರೆ ಎಸ್ಪೆಷಲಿ ಎಮೋಷ್ನಲ್ ಸೀನ್ಸ್ ನೀವು ನಗ್ತಾ ಇದ್ರೆ ಇಮ್ಮಿಡಿಯೇಟ್ ನೀವು ಸ್ವಿಚ್ ಆಫ್ ಆದರೆ ಬೇರೆ ಸೀನ್ಸ್ ಮಾಡ್ಬೋದು. ಎಮೋಷ್ನಲ್ ನೀವು ಮಾಡಿದಾಗ ಕೆಲವು ಮಸಲ್ಸ್ ಇರುತ್ತೆ ಗೊತ್ತಾ, ಅದಿನ್ನೂ ಬಂದು ನಿಮಗೆ ಕಾಂಟ್ರಾಕ್ಟ್ ಆಗಿರುತ್ತೆ. ವಾಟ್ ಹ್ಯಾಪನ್ಸ್ ಇಸ್ ಲೈಕ್ ನೀವು ಕೆಲವು ಇದು ರಿಲ್ಯಾಕ್ಸ್ ಆಗಿರಲ್ಲ ಮಸಲ್ಲು, ಅದು ಕಾಣಿಸುತ್ತೆ. ನೀವು ಈಗ ತಾನೇ ನಗ್ಬಿಟ್ಟು ನೀವು ಅಳ್ತಾ ಇದ್ದೀರಾ ಅಂತ ಆರ್ಟಿಫಿಷಿಯಲ್ ಕಾಣಿಸ್ಬಿಡುತ್ತೆ ಅದು. ಮಾದೇವಲ್ಲಿ ನಾನು ಕ್ಯಾರವ್ಯಾನಲ್ಲಿ ಇದ್ದೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ. ಐ ವಾಸ್ ಟ್ರೈಂಗ್ ಟು ಎಮೋಟ್ ದಟ್. ಕೆಲವು ಎಮೋಷನಲ್ ಸೀನ್ಸ್ ಇದೆ ಇದರಲ್ಲೂ. ನಾನು ಯಾರ ಹತ್ರನೂ ಮಾತಾಡಿರಲಿಲ್ಲ, ನಗ್ಲೇ ಇಲ್ಲ. ಬಿಕಾಸ್ ಕೆಲವು ಈಗ ಅಂದರೆ ನೀವು ರಿಲ್ಯಾಕ್ಸ್ ಮಾಡಿದ್ಮೇಲೆ ನೀವು ಇಮಿಡಿಯೇಟ್ಲಿ ಸೋಬರ್ ಮಾಡೋಕ್ಕಾಗಲ್ಲ, ಅದು ತುಂಬ ಕಷ್ಟ ಇದೆ. ಯು ಹ್ಯಾವ್ ಟು ಬಿ ದ. ನಾನು ಹೇಳಿದ್ದೆ ದಯವಿಟ್ಟು ನಗ್ಬೇಡ, ಸ್ವಲ್ಪ ಹೊತ್ತಿರು ಅಂತ. ದೆನ್ ಇಲ್ಲ ನನಗೆ ಗೊತ್ತಿರಲಿಲ್ಲ, ಓಕೆ ವೇಟ್ ಅಂತೇಳಿ. ಗುಡ್. ದೆನ್ ಅಷ್ಟು ದೇ ಆಲ್ ನ್ಯೂ ದಟ್ ಯು ನೋ ಯು ಆರ್ ವರ್ಕಿಂಗ್ ಇನ್ ಅ ವೆರಿ ಗುಡ್ ಸಿನಿಮಾ ಅಂಡರ್ ಅ ವೆರಿ ಗುಡ್ ಡೈರೆಕ್ಟರ್ ಅಂಡರ್ ಅ ವೆರಿ ಗುಡ್ ಪ್ರೊಡಕ್ಷನ್. ಸೊ ನಿಮಗಂತೂ ಅಂಥವರೇ ಸಿಗ್ತಾರಲ್ಲ ಸಿನಿಮಾಗೆ ಹೀರೋಯಿನ್. ಅಫ್ಕೋರ್ಸ್ ಸೋನಾಲ್ ಆಲ್ಸೋ ವಾಸ್ ಅ ವೆರಿ ವಂಡರ್ಫುಲ್. ಇತ್ತೀಚೆಗೆ ಅಂಥವರೇ ಸಿಗ್ತಾರೆ, ಅಂದರೆ ಎನರ್ಜೆಟಿಕ್ ಆಗಿರೋರು, ಖುಷಿಯಾಗಿರೋರು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಕ್ಚುಲಿ ಪ್ರಿಯಾ ಬಂದ 2ನೇ ದಿವಸ ಒಂದು ಮಾತು ಹೇಳಿದ್ರು, what do I have to do? I just have to dress well and look pretty, isn't it? That's what heroine does in most cinemas ಅಂತ. ನಾನು ಹೇಳಿದೆ ಇಲ್ಲ, ಈ ಒಂದು ಹೀರೋಯಿನ್ ಆಗಿರೋಳು ಚೆನ್ನಾಗಿ ಡ್ರೆಸ್ ಆಗಿ ಹೋಗ್ಬೇಕು, ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕು, ಅಷ್ಟೇ ತಾನೇ. ಹೀರೋಯಿನ್ಗೆ ಇನ್ನೇನು ಕೊಡ್ತೀರಾ ನೀವು ಸಿನಿಮಾದಲ್ಲಿ ಅನ್ನೋ ಥರ ಹೇಳಿದ್ರು. ನಾನು ಹೇಳಿದೆ ಆ ಥರದ ಪಾತ್ರ ಅಲ್ಲ ಇದು, ಇದು ತುಂಬ ಶೇಡ್ಸ್ ಇರೋಂಥ ಪಾತ್ರ. ನೀವು ಚೆನ್ನಾಗಿ ಮಾಡಿದ್ರೆ ಇದಕ್ಕೊಂದು ಅವಾರ್ಡ್ ಸಿಗುವಂಥ ಎಲ್ಲ ಇದಿದೆ, ಚಾನ್ಸ್ ಇದೆ. ಬಟ್ ಯು ಹ್ಯಾವ್ ಟು ಡೆಡಿಕೇಟ್ ಯುವರ್ ಸೆಲ್ಫ್. ನಾನು ವಿನೋದ್ ಅವ್ರು ಹೇಳೋ ಮಾತನ್ನೇ ಅವ್ರಿಗೆ ಮತ್ತೆ ಹೇಳ್ತಿದ್ದೆ, ಸ್ವಿಚ್ ಆನ್ ಸ್ವಿಚ್ ಆಫ್ ಆಗಬೇಡಿ, ಒಳಗಿರಿ, ಪಾತ್ರದ ಒಳಗಿರಿ ಅಂತ. ಬಟ್ ಅವ್ರ ನೇಚರೇ ಹಾಗೆ. ಅವರು ಒಂದು ನಾಯಿ ಕರ್ಕೊಂಡ್ಬರ್ತಾರೆ, ಬಂಬಲ್ ಬಿ, ಅದು ಬಂಬಲ್ ಬಿ. ಅದು ಹೆಂಗ್ ಆಡುತ್ತೋ ಇವರು ಹಂಗೆ ಚಚಕ ಚಕ 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 ಚಕ. ಆಮೇಲೆ ಲೈಟ್ ಹುಡುಗನಿಂದ ಹಿಡಿದು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲಾರನ್ನೂ ಮಾತಾಡಿಸಿ, ಎಲ್ಲಾರನ್ನೂ ಖುಷಿ ಪಡಿಸಿ, ಆಮೇಲೆ ಬಂದು ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ ಸೆಟ್ಗೆ, ಇದು ಶಾರ್ಟ್ಗೆ. ಸೊ ಅವ್ರನ್ನ ಹೆಂಗಾರು ಮಾಡಿ ಹೆಲ್ಪ್ ಆಯ್ತು. ಇವ್ರು ಅದನ್ನ ಕರ್ಕೊಂಡ್ಬರ್ತಾ ಇದ್ರು, ಮೂಡಿಗೆ ಕರ್ಕೊಂಡ್ಬಂದು ಗುಡ್ ಕ್ಯಾರೆಕ್ಟರ್ ಹಂಗಿದ್ರೆ ಇಲ್ಲ ಅಂತಲ್ಲ. ಬಟ್ ನಿಮಗೆ ಬೇಕಾಗಿರೋ ಮೂಡ್ ಬೇಕಲ್ಲ, ಅಲ್ಲಿ ಫ್ರೇಮ್ ಬೇಕಲ್ಲ. ಹಾಗೆ ಎಕ್ಸಾಕ್ಟ್ಲಿ ಒಂಥರ ಚಿಕ್ಕ ಹುಡುಗಿ ತರ, ಬಟ್ ಎಕ್ಸ್ಟ್ರೀಮ್ಲಿ ಪ್ರೊಫೆಷನಲ್. ಎಷ್ಟೋ ಜನ ಹೀರೋಯಿನ್ಗಳು ಕಟ್ ಅಂದಿದ್ಕೂಡ ವಾಪಸ್ ಕ್ಯಾರವಾನ್ ಹೊರಟೋಗ್ತಾರೆ. ಇವ್ರು ಒಂದ್ಸತಿ ಕ್ಯಾರವಾನ್ ಬಿಟ್ಟು ಬಂದ್ರೆ ಸ್ಪಾಟ್ಗೆ ಮುಗೀತು, ನೆಕ್ಸ್ಟ್ ಸಂಜೆ ಆದ್ಮೇಲೆ ಹೋಗೋದು. ಊಟ ಮಾಡ್ಕೊಂಡ್ ಬರ್ತಾರೆ. ಅದ್ ಬಿಟ್ರೆ ಶಿ ಇಸ್ ಆಲ್ವೇಸ್ ವಿತ್ ಗುಡ್. ಆಕ್ಚುಲಿ ಅಂದ್ರೆ ಅಬ್ಸರ್ವೇಷನ್ ಚೆನ್ನಾಗಿರುತ್ತೆ, ಬೇರೆದನ್ನು ನೋಡ್ತಾರೆ ಕೂತ್ಕೊಂಡು. ನೈಸ್. ವಿ ಮೇಡ್ ಶೋರ್ ಆಕ್ಚುಲಿ ಐ ಮೇಡ್ ಶೋರ್ ದಟ್ ತುಂಬಾ ಜನ ಇರ್ಲಿ ಇಲ್ಲೇ ಅಂತ. ನಾನಿದ್ದಾಗ ಒಂದಿಷ್ಟು ಜನ ಎಲ್ಲರೂ ಕೂತ್ಕೊಂಡ್ಬಿಡೋರು. ಇನ್ವಾಲ್ವ್ ಆದ್ರೆ ಎಷ್ಟು ಅಡ್ವಾಂಟೇಜ್ ಕಲಾವಿದ್ರು. ನಮ್ಮ ಎದುರುಗಡೆ ನಡೀತಿದೆ ಅಂದ್ರೆ, ಈಗ ಒಂದು ಶಾರ್ಟ್ ನಡೀತಿದೆ, ಏನೋ ಒಂದು ನಡೀತಿದೆ ಅಂದ್ರೆ, ಸಿಟ್ ಅಂಡ್ ವಾಚ್ ಅಂಡ್ ಅಬ್ಸರ್ವ್. ದೆನ್ ಅವ್ರು ಏನು ರಿಯಾಕ್ಷನ್ ಮಾಡಿದ್ರಲ್ಲ, ನಾವು ಇನ್ನೂ ಏನು ಬೆಟರ್ ಮಾಡ್ಬೋದು ಅನ್ನೋದು ನಮಗೆ ಗೊತ್ತಿರುತ್ತೆ. ಕಟ್ ಆದ್ಮೇಲೆ ಕ್ಯಾರವಾನ್ಗೆ ಹೋದಾಗ ನಿಮಗೆ ಫೋನ್ ಕಾಲ್ಸು, ಬೇರೆ ಮೂಡ್ಗೆ ಹೋಗಿರ್ತಾರೆ, ಏನೋ ಅಲ್ಲಿಂದ ಅದನ್ನ ತಗೊಂಡು ಕ್ಯಾರಿ ಮಾಡ್ಕೊಂಡ್ ಬಂದು ಸೆಟ್ಗೆ ಬಂದಾಗ ನಿಮ್ಗೆ ಅದರಲ್ಲೇ ಇರ್ತಾರೆ. ಸೊ ವೆನ್ ಯುರ್ ಹಿಯರ್ ಸೆಟ್ಟಲ್ಲಿ ನಿಮ್ಗೆ ಏನು ನಡೀತಿದೆ, ಯಾವುದೋ ಫೋನ್ ಕಾಲ್ ಬಂತ, ಯಾರೋ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ, ಇರು ಒಂದು ನಿಮಿಷ ಇರು, ಓಕೆ ಅವ್ರು ಏನೋ ಮಾಡ್ತಿದ್ದಾರೆ, ಅಬ್ಸರ್ವ್. ಅಲ್ಲೇನಾಗುತ್ತೆ, ಎಲ್ಲರೂ ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಸಂಬಡಿ ವಿಲ್ ಗಿವ್ ಸಮ್ ಗುಡ್ ಇನ್ಪುಟ್ಸ್, ಏನೋ ಒಂದು ಹೇಳ್ತಿರ್ತಾರೆ. ಸೊ ಟೇಕ್ ಇಟ್, ಸಿಟ್ಟಿಂಗ್ ವಿತ್ ದಿಮ್. ಐವ್ ಲರ್ನ್ ಸೋ ಮಚ್ ಫ್ರಮ್ ಹಿಮ್. ಲರ್ನ್ ಯು ಜಸ್ಟ್ ಸಿಟ್ ದೇರ್. ವಿ ಕಮ್ ಟು ವರ್ಕ್ ಅಲ್ಲ ಸರ್. ಕ್ಯಾರವಾನಲ್ಲೇ ಕುತ್ಕೋಬೋದು, ಇದು ಅಂತ ಮನೇಲಿ AC ಹಾಕೊಂಡು ಕುತ್ಕೋಬೋದು ನಾವು. ತುಂಬಾ ಕಲಾವಿದ್ರು ಇದು ಒಳ್ಳೆ ಮಾತಿದ್ದು, ನಿಜ ಹೇಳ್ತೀನಿ ನಾನು. ಹಂಗೆ ಇವತ್ತು ಐ ಆಮ್ ನಾಟ್ ಟೆಲಿಂಗ್ ದಟ್ ಕ್ಯಾರವಾನ್ ಕಾನ್ಸೆಪ್ಟ್ ಇಸ್ ರಾಂಗ್. ಅವತ್ತು ಮಾಡ್ತಿದ್ರು ಅಂದಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಮೊಬೈಲ್ ಫೋನ್ಗಳಲ್ಲಿ ಕ್ಯಾಮ್ರಾ ಇರ್ತಿರ್ಲಿಲ್ಲ.
ಪ್ರೈವಸಿ ಇಲ್ಲ ಸರ್, ತುಂಬ ಕಷ್ಟ ಆಗ್ಬಿಡುತ್ತೆ. ನೀವು ಏನು ಮಾಡ್ತಿದ್ದೀರಾ, ಅಲ್ಲಿ ನೋಡಿ ಅವ್ರು ಏನು ಮಾಡಿದ್ರು, ಝೂಮ್ ಮಾಡಿದ್ರು, ಅದನ್ನ ಏನೋ ಮಾಡ್ತಿದ್ದಾರೆ, ಅಲ್ಲೇನೋ ಮಾತಾಡ್ತಿದ್ದಾರೆ, ಅಲ್ಲಿ ನೋಡ್ತಿದ್ದಾರೆ, ಅಥವಾ ಯಾರೋ ಸಿಗರೇಟ್ ಸೇರ್ತಿದ್ದಾರೆ, ಏನೋ ಮಾಡ್ತಿದ್ದಾರೆ. ಅದು ಸೋಷಿಯಲ್ ಮೀಡಿಯಾಗೆ ಬಂದಾಗ ಅದು ತುಂಬ ವೈರಲ್ ಆಗೋದು, ಅವ್ರಿಗೆ ತುಂಬ ಏನೋ ಒಂದು ಮಾನಸಿಕವಾಗಿ ಏನೋ ಪ್ರಾಬ್ಲಮ್ಗಳಾಗೋದು. ಅದಕ್ಕೆ ದೇರ್ಸ್ ಅ ಪ್ಲೇಸ್ ಕಾಲ್ಡ್ ಕ್ಯಾರವ್ಯಾನ್ ವೇರ್ ಯು ಗೆಟ್ ರೆಡಿ. ಅವ್ರ ಊಟ ತಿಂಡಿ ಅಥವಾ ಬಂದು ಮೇಕಪ್ ಮಾಡ್ಕೊಳ್ಳೋದು ಅದೆಲ್ಲ ಅದಾದಮೇಲೆ ವಿ ಶುಡ್ ಮೇಕ್ ಶ್ಯೂರ್ ದಟ್ ವಿ ಸಿಟ್ ಇನ್ ದ ಸೆಟ್ ಆ್ಯಂಡ್ ವರ್ಕ್, ಅಬ್ಸರ್ವ್ ವಾಟ್ ಇವ್ರ ಪಾಯಿಂಟ್ ಏನಿದೆ, ವಾಟ್ ಈಸ್ ಈ ಸ್ಕ್ರಿಪ್ಟಲ್ಲಿ ಏನಿದೆ, ಅವ್ರ ತಲೆಯಲ್ಲಿ ಏನು ಇದೆ ಅನ್ನೋದು ವೆನ್ ವಿ ಸಿಟ್ ಟುಗೆದರ್, ವೆನ್ ವಿ ಟಾಕ್ ಬರುತ್ತೆ ಹೊರಗಡೆ. ವೇಣು ತುಂಬ ಕಡಿಮೆ ಮಾತಾಡೋದು, ಬಟ್ ಆದರೆ ಈಸ್ ಅ ಮೊದಲ ಪ್ರೇಕ್ಷಕ ನೋಡ್ರೆ ಅವರೇ ಫಸ್ಟ್ ನೋಡಿರ್ತಾರಲ್ಲ, ಏನು ವಾಟ್ ವಾಸ್ ಈಸ್ ಏನು ಕಮೆಂಟ್ ಏನಿತ್ತು ವೇಣು ಅವ್ರದ್ದು? ನಿನ್ನೆ ಆ್ಯಕ್ಚುಲಿ ಫೋನ್ ಮಾಡಿದ್ರು, ನಿನ್ನೆ DI ಸ್ಟುಡಿಯೋಯಿಂದ. ನಾನೇ ಶೂಟ್ ಮಾಡಿರೋ ಸಿನಿಮಾ, ಅದನ್ನು ನನ್ನ ಕಣ್ಣಲ್ಲೇ ನೀರು ಬಂದ್ಬಿಡ್ತು. ಇದೇ ಥರ ರಿಯಾಕ್ಷನ್ ಏನಾದ್ರು ಆಡಿಯನ್ಸ್ ಕೊಟ್ಬಿಟ್ರೆ ಈ ಸಿನಿಮಾನ ಹಿಡಿಯೋಕ್ಕಾಗೋದಿಲ್ಲ. ವಿನೋದ್ ಎಲ್ಲರೂ ಮೀರಿಸ್ಬಿಟ್ಟಿದ್ದಾರೆ, ಆ ಥರ ಆ್ಯಕ್ಟ್ ಮಾಡಿದ್ದಾರೆ, ನನಗೆ ಶೂಟಿಂಗ್ ಮಾಡೋ ಗೊತ್ತಾಗಲಿಲ್ಲ, ಈಗ ನಾನು ನೋಡ್ತಾ ಇದ್ದೀನಿ ಏನು ಮಾಡಿದ್ದಾರೆ ಅವರು ಅಂತ. ಆಮೇಲೆ ವೇಣು ಅವರು ಹಿ ವಾಸ್ ಲೈಕ್ ದ ಡಾರ್ಲಿಂಗ್ ಆಫ್ ದಿ ಎಂಟೈರ್ ಯೂನಿಟ್. ಯಾಕೆಂದರೆ ಮಾತು ಕಡಿಮೆ, ಕೆಲಸ ಹೆಚ್ಚು ಮಾಡೋರು. ಲೈಟಿಂಗು ಇದೆ, ಲೈಟಿಂಗ್ ಎಟ್ ದ ಸ್ಪೀಡ್ ಆಫ್ ಲೈಟ್ನಿಂಗ್. ಕರೆಕ್ಟ್. ಆಮೇಲೆ ಎಲ್ಲರೂ ನಗಿಸ್ತಾರೆ, ಜೋಕ್ಸ್ ಕ್ರ್ಯಾಕ್ ಮಾಡ್ತಾರೆ, ಎಲ್ಲರೂ ನಗಿಸ್ತಾರೆ. ಪ್ರೊಡ್ಯೂಸರ್ಗೆ ಬರ್ಡನ್ ಇಲ್ಲ, ಪ್ರೊಡ್ಯೂಸರ್ಗಂತೂ ಪ್ರೊಡ್ಯೂಸರ್ನು ನಗಿಸ್ತಾರೆ ಅವರು. ಆಮೇಲೆ ಪ್ರೊಡ್ಯೂಸರ್ಗೆ ಆಗಾಗ ಎಚ್ಚರ ಕೊಡ್ತಿರ್ತಾರೆ, ಇಲ್ಲಿ ಜಾಸ್ತಿ ಖರ್ಚಾಗಿದೆ, ಹುಷಾರಾಗಿರಿ ಅಂತ. ಸೊ ಆ ರೀತಿಯ ಒಂದು ಆ್ಯಂಡ್ ನನಗೆ ನಾನು ಎಷ್ಟು ಅಬ್ಬರನೋ ಅವ್ರು ಅಷ್ಟು ಸೈಲೆಂಟ್, ನಾನು ಎಷ್ಟು ಕೋಪಿಷ್ಟನೋ ಅವ್ರು ಅಷ್ಟು ಕಾಮ್. ಸೊ ಅದರಿಂದ ಇಬ್ರು ಒಂದ್ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ ಒಬ್ರನ್ನೊಬ್ರು. ಬೆಸ್ಟ್ ಅಂಡ್ ದ ವರ್ಸ್ಟ್ ಫಿಲ್ಮ್ ವಿಲ್ ಹ್ಯಾಪನ್ಸ್ ಆನ್ ದ ಎಡಿಟರ್ಸ್ ಟೇಬಲ್ ಅಂತ ತುಂಬಾ ದೊಡ್ಡವರು ಹೇಳಿರೋ ಮಾತು. ಅವರು ಸ್ಟೈಲ್ಗಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ನೋಡ್ತಿರ್ತಾರೆ, ಶಾರ್ಟ್ಸ್ ನೋಡ್ತಿರ್ತಾರೆ. ಇಲ್ಲಿ ಕ್ಯಾಮ್ರಾಮನ್ ಎಲ್ಲೋ ಔಟ್ ಆಫ್ ಫೋಕಸ್ ಹೋಗಿದೆ, ಇದನ್ನ ಕಟ್ ಮಾಡ್ಬಿಡ್ತೀನಿ, ಅದಕ್ಕೆ ಗೊತ್ತಾಗೋದು ಬೇಡ. ಇಲ್ಲಿ ಎಷ್ಟು ಚೆನ್ನಾಗಿದೆ ಫ್ರೇಮ್, ಇನ್ನೊಂದ್ ಸ್ವಲ್ಪ ಹೊತ್ತು ಇಟ್ಕೊಳ್ಳೋಣ, ಇಷ್ಟು ಒಳ್ಳೆ ಫ್ರೇಮ್, ಅದ್ಭುತ ಮಾಡೋಕ್ ಸಾಧ್ಯ ಅವರೇ. ಈ ರಿಯಾಕ್ಷನ್ ಚೆನ್ನಾಗಿದೆ, ಈ ರಿಯಾಕ್ಷನ್ ಮೇಲೆ ಹೋಗ್ತೀನಿ, ಡೈಲಾಗ್ ಯಾರು ಹೇಳ್ತಿರೋ ಅದು ಬೇಡ, ರಿಯಾಕ್ಷನ್ ತೋರ್ಸೋಣ, ಈ ಡೈಲಾಗ್ ರಿಯಾಕ್ಷನ್ ಮೇಲೆ ಕತೆ ಹೇಳುತ್ತೆ. ಆ ಥರ ಅವರು ತುಂಬಾ ಸೆನ್ಸಿಬಲ್ ಆಗಿ ಯೋಚನೆ ಮಾಡುವಂತ ಎಡಿಟರು ಹರಿದಾಸ್ KGF. ಒಳ್ಳೆ, ಅಂದರೆ ಟೆಕ್ನಿಕಲಿ ತುಂಬಾ ಸೌಂಡ್ ಇದ್ದರೆ ನಿಮ್ಮ ಫಿಲಮ್ ಅರ್ಧ ಗೆದ್ದಂಗೆ ಇರುತ್ತೆ ಯಾವಾಗಲೂ. ಏನು ಬೇಕಿದೆ ಆಡಿಯನ್ಸ್ಗೆ ಯಾವಾಗಲೂ ಹೋಗಿ ಹೋಗುತ್ತೆ. ಲೆಟ್ಸ್ ಟಾಕ್ ಸಂತೋಷ್ ಬಗ್ಗೆ. ಸಂತೋಷ್ ಹಾಕೋಬೇಕು ಅನ್ನೋ ಚಾಯ್ಸು ವಿನೋದ್ ಅವ್ರದ್ದು, ಶ್ರೇಯಸ್ ಅವ್ರದ್ದು. ನನಗೆ ಸಂತೋಷ್ ಜೊತೆ ವರ್ಕ್ ಮಾಡೋಕ್ಕೆ ಖಂಡಿತ ಆಸೆ ಇತ್ತು, ಆದರೆ ಅಷ್ಟು ದುಬಾರಿ ಮ್ಯೂಸಿಕ್ ಡೈರೆಕ್ಟರ್ನ ಹೆಂಗೆ ಕನ್ನಡ ಸಿನಿಮಾ ಕರ್ಕೊಂಬರೋದು ಅನ್ನೋದು ಆತಂಕ ಆಯಿತು. ಆದರೆ ಪದ್ಮಾವತಿ ಮೇಡಮ್ ಮತ್ತು ಶ್ರೇಯಸ್ಸು ಪರವಾಗಿಲ್ಲ, ನೀವು ಕರ್ಕೊಂಬನ್ನಿ ಅಂತ ನನಗೆ ಆ ಧೈರ್ಯ ಕೊಟ್ಟರು. ನನ್ನ ಫ್ರೆಂಡ್ ಕಾರ್ತಿಕ್ ಸುಬ್ರಾಜ್ ಅವ್ರ ಮುಖಾಂತರ ನಾನು ಸಂತೋಷ್ ಅವ್ರನ್ನ ಅಪ್ರೋಚ್ ಮಾಡಿದೆ. ಸಂತೋಷ್ ಅವ್ರ ಕತೆ ಕೇಳಿದ್ರು. ನಿಶಾ ಮೇಡಮು ನಾನು ಶ್ರೇಯಸ್ಸು ಜೊತೆಗೆ ಹೋಗಿದ್ವಿ. ಸೊ ಸಂತೋಷ್ ಅವ್ರು ಒಪ್ಕೊಂಡ್ರು. ಇವಾಗಿನ ತನಕ ನಾವು ಅವ್ರಿಗೆ ಕೇಳಿದ 5 ಹಾಡು 7 ಹಾಡನ್ನ ಮಾಡಿದ್ದಾರೆ. ಅವರು ರೆಕಾರ್ಡಿಂಗ್ ಒಳಗೆಲ್ಲ ಹಾಡುಗಳನ್ನ ತುರುಗಿಸ್ಬಿಡ್ತಾರೆ. ಆಮೇಲೆ ಒಂದಷ್ಟು ದಿವಸ ಅವರು ಕೈಗೆ ಸಿಗೋದಿಲ್ಲ, ಅವ್ರು ಏನು ಮಾಡ್ತೀರಾ ಅಂತ ಗೊತ್ತಿರೋದಿಲ್ಲ. ನಾವು ಎಲ್ಲಿದ್ದೀರಾ ಸರ್, ಏನು ಮಾಡ್ತೀರಾ ಸರ್ ಅಂತ ಕೇಳ್ತಾ ಇರ್ತೀವಿ. ಒಂದು 3-4 ದಿವಸ ಆದಮೇಲೆ ಒಂದು ರೀಲ್ ಕಳಿಸ್ತಾರೆ ಅಥವಾ ಒಂದು ಬಿಟ್ ಕಳಿಸ್ತಾರೆ, ಅದ್ಭುತವಾದ ಏನೋ ಒಂದು ಮಾಡಿರ್ತಾರೆ. ಸೊ ನಡೀತಾ ಇದೆ ಕೆಲಸ, ಬಟ್ ಎಲ್ಲೂ ಹೇಳಲ್ಲ, ಬಿಲ್ಡಪ್ ತಗೊಳ್ಳಲ್ಲ, ಮಾಡ್ತಿದ್ದೀನಿ ಅಂತ ಏನು ಹೇಳಲ್ಲ. ಬಟ್ ಒಂದು ಮಾತು ಅವರು ನಮ್ಮ ಸಾಂಗ್ ರಿಲೀಸ್ ಟೈಮಲ್ಲಿ ಹೇಳಿದ್ರು, ನನಗೆ ಅದ್ರ ಬಗ್ಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಏನಂದರೆ ಇದು 51ನೇ ಸಿನಿಮಾ ಬಲರಾಮನ ದಿನಗಳು. ನಾನು ಇವಾಗಿನ ತನಕ ಮಾಡಿರೋ 5 ಬೆಸ್ಟ್ ಫಿಲ್ಮ್ಸಲ್ಲಿ 3 ಬೆಸ್ಟ್ ಫಿಲ್ಮ್ಸಲ್ಲಿ ಇದಿರುತ್ತೆ ಬಲರಾಮನ ದಿನಗಳು ಅಂತ ಹೇಳಿ. ಗುಡ್ ವೈಬ್ ಕ್ರಿಯೇಟ್ ಮಾಡಿದೆ ವಿನೋದ್. ಹಂಗಾದ್ರೆ ನೈಸ್. ಅಂದ್ರೆ ಎಲ್ಲವೂ ಆಗಿ ಬರ್ತಾ ಇದೆ ಅಂತಾರ ಹಂಗೆ ಈ ಸಿನಿಮಾ. ನೀವು ಕೇಳ್ತಿದ್ರಲ್ಲ, ನೀವು ಇಷ್ಟು ಮಾತಾಡಿದ್ರೆ ನೋಡಿಲ್ಲ ಜೋಶ್ ಇದೆ ಅಂತ. ಸೊ ಈ ಒಂದು ಖುಷಿ ಇದೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಒಳ್ಳೆ ಟೆಕ್ನಿಷಿಯನ್ಸ್ಗಳ ಜೊತೆ ಮಾಡಿದ್ದೀನಿ. ಇಂಡಸ್ಟ್ರಿಗೆ ಒಂದು ದೊಡ್ಡ ಮತ್ತು ಇಂಡಸ್ಟ್ರಿಯಲ್ಲಿ ಸಿನಿಮಾ ನೋಡ್ತಿರೋ ಒಂದು ಒಳ್ಳೆಯ ವಿನೋದ ಸಿಗುತ್ತೆ. ಚೈತನ್ಯ ಮತ್ತು ವಿನೋದ ಸೇರಿದ ಮೇಲೆ ಈ ಸಿನಿಮಾ ಚೆನ್ನಾಗಿ ಆಗ್ಬೇಕು ಅಂತ ನಾವು ಕಾಯ್ತಿದ್ದೀವಿ. ಇಬ್ರು ಸೇರಿದ್ರೆ ಒಂದು ಬಲ ಸಿಗುತ್ತೆ ಬಲರಾಮ. ಸೊ ಹಾಗಾಗಿ ಇದು ಬರೀ ನಿಮ್ಮದೊಂದೇ ಗೆಲುವಲ್ಲ, ಇದು ಇಂಡಸ್ಟ್ರಿಯ ಗೆಲುವು, ಪ್ರೇಕ್ಷಕರ ಗೆಲುವು, ಟೆಕ್ನಿಷಿಯನ್ ಗೆಲುವು, ಎಲ್ಲದರ ಗೆಲುವು ಆಗಬೇಕಿದು ಅಂತ. ಹಾಗಾಗಿ ಈ ಸಿನಿಮಾ ಮೇಲೆ ವಿ ಆರ್ ಕೀನ್ ಆನ್ ದಿಸ್ ಸಿನಿಮಾ ಹಾಕಿರೋ. ಬಿಕಾಸ್ ದುಪ್ಪಟ್ಟು ಖರ್ಚು ಮಾಡಿದ್ರು, ನಾವು ಹೇಳಿದ್ದು 7 ಅಂದರೆ ಡಬಲ್ ಅದ್ರ ಮೇಲೆ ಖರ್ಚು ಮಾಡಿ ಇಲ್ಲ ಪರವಾಗಿಲ್ಲ ಅಂತ. ಆಮೇಲೆ ಇಟ್ ವಾಸ್ ದಿಸ್ ಐಡಿಯಾ ಟು ಬ್ರಿಂಗ್, ಆಗಲೇ ಹೇಳಿದೆ, ವಿದ್ಯಾರ್ಥಿ ಅವರು, ಶರತ್ ಲೋಹಿತೋಶ್ ಅವರು. ಏನು ನಿರೀಕ್ಷೆ ಇದೆ ವಿನೋದ್ ಪ್ರಭಾಕರ್ಗೆ, ಏನು ನಿರೀಕ್ಷೆ ಇದೆ ಬಲರಾಮನ ದಿನಗಳಿಂದ? ಜನರಿಗೆ ಆ್ಯಕ್ಚುಲಿ ಪ್ರೇಕ್ಷಕರಿಗೆ ಅವರ ಏನು ಒಂದು 70 ರೂಪಾಯಿ, 80, 100, 500 ಬಂದಿರ್ತಾರೆ ಟಿಕೆಟ್ ದುಡ್ಡು. ಅವ್ರು ಕೊಟ್ಟಿದ್ದಂಥ ದುಡ್ಡು, ಆ ದುಡ್ಡಿಗೆ ಮೋಸ ಆಗೋದೇ ಇಲ್ಲ ಈ ಸಿನಿಮಾ, ಮೋಸ ಮಾಡೋದೇ ಇಲ್ಲ ಈ ಸಿನಿಮಾ. ಅವ್ರು ಖಂಡಿತ ಖುಷಿಪಟ್ಟು ಹೋಗ್ತಾರೆ.
ಎಮೋಷ್ನಲ್ ಆಗ್ತಾರೆ, ನಗ್ತಾರೆ, ಬಲರಾಮನ್ ಜೊತೆ ಟ್ರಾವೆಲ್ ಮಾಡ್ತಾರೆ. ಆಚೆ ಬಂದಾಗ ತುಂಬ ಚೆನ್ನಾಗಿತ್ತು, ಫೀಲ್ ಆದ್ವಿ ಅಂತ ಹೇಳ್ತಾರಲ್ಲ, ಅವರ ಒಂದು ಖುಷಿ ಅದು ನನ್ನ ನಿರೀಕ್ಷೆ. ಕೊನೆಯ 2 ಪ್ರಶ್ನೆ ನಂದು. ಒಂದು, ನಿಮ್ಮ ಸೀನಿಯರ್ ಬಗ್ಗೆ ಹೇಳಿ, ಸಿನಿಮಾ ಸೀನಿಯರ್ ಬಗ್ಗೆ, ಸಿನಿಮಾ ಇಂಡಸ್ಟ್ರಿ ಸೀನಿಯರ್. ಮತ್ತೆ 2002-03 ಬಂದವರು, 2007 ಆಮೇಲೆ ಬಂದಿರೋರು, ಅದಕ್ಕೆ ಕೇಳ್ತಾ ಇದ್ದೀನಿ. ಹೌ ಡು ಯು ಫೀಲ್? ಅಲ್ಲ, ಐ ಲರ್ನ್ಟ್ ಅ ಲಾಟ್ ಫ್ರಮ್ ಹಿಮ್. ತುಂಬ ಕಲ್ತ್ಕೊಂಡೆ ಅವರಿಂದ. ಆಮೇಲೆ ಅವರ ಆ ಶಿಸ್ತು, ಆ ಒಂದು ಡಿಟರ್ಮಿನೇಷನ್ನು. ಪ್ರಭಾಕರ್ ಸರ್ ಬಗ್ಗೆ ಕೇಳಿದ್ರಲ್ಲ ಏನೇನೋ ಮಾಹಿತಿಗಳು, ಮಗನಲ್ಲಿ ಏನು ನೋಡಿದ್ರಿ? ಒಂದು ಇದು ಅನ್ಪಾಪ್ಯುಲರ್ ಒಪಿನಿಯನ್ ಆಗುತ್ತೆ ಅಂದ್ರೂ ನಾನು ಹೇಳ್ತೀನಿ. ನಾನು ಪ್ರಭಾಕರ್ ಸರ್ ಅವರ ಅನೇಕ ಸಿನಿಮಾಗಳನ್ನ ನೋಡಿದ್ದೀನಿ. ಈಸ್ ಅ ಮಾಸ್ಟರ್ ಟೆಕ್ನಿಷಿಯನ್. ಅವರ ಆಸ್ ಅ ಟೆಕ್ನಿಷಿಯನ್ ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ವಾಚಿಂಗ್ ಪ್ರಭಾಕರ್ ಸರ್ಸ್ ಫಿಲ್ಮ್. ಯಾಕೆಂದರೆ ಅವರು ಕ್ಯಾಮ್ರಾಯಿಂದ ಹಿಡಿದು ಎಲ್ಲದನ್ನೂ ಆಪ್ರೇಟ್ ಮಾಡ್ತಾಯಿದ್ರು. ಈಸ್ ಅ ಮಾಸ್ಟರ್ ಟೆಕ್ನಿಷಿಯನ್. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಐ ರೇಟ್ ವಿನೋದ್ ಪ್ರಭಾಕರ್ ಅವರು ಆಸ್ ಮಚ್ ಬೆಟರ್ ದೆನ್ ಈವನ್ ಹಿಸ್ ಫಾದರ್. ಓಕೆ, ದ ಫೈನಲ್ ಕ್ವಶನ್. ನಮ್ಮ ನೋಡುಗರ ಟೇಕ್ ಅವೇ ಏನು ಈ ಸಿನಿಮಾದಿಂದ? ನಾನೇನು ತೊಗೊಂಡು ಹೋಗ್ಬೋದು? ಅದಕ್ಕಿಂತ ಮುಂಚೆ ನಾನು ಒಂದು ಹೇಳಬೇಕು. ಕನ್ನಡ ಪ್ರೇಕ್ಷಕರಿದ್ದಾರಲ್ಲ, ಬಹುಶಃ ಭಾರತದಲ್ಲಿ ಅತ್ಯುತ್ತಮ ಪ್ರೇಕ್ಷಕರು ಅವರು ಅತ್ಯುತ್ತಮ ಸಿನಿಮಾಗಳನ್ನ ಮಾತ್ರ ಇಷ್ಟಪಡೋದು. ಅವರು ಒಂದು ಕನ್ನಡ ಸಿನಿಮಾ ನೋಡುವಾಗ ಅದ್ರ ಪಕ್ಕ ತಮಿಳು, ತೆಲುಗು, ಹಿಂದಿ, ಇಂಗ್ಲೀಷು, ಕೊರಿಯನ್ನು ಎಲ್ಲ ಸಿನಿಮಾನು, ಮಲಯಾಳಂ ಎಲ್ಲದನ್ನೂ ಇಟ್ಟು ಆ ಸಿನಿಮಾಗಳಿಗೆ ಸರಿಸಾಟಿಯಾಗಿ ನಿಲ್ಬೋದಾ ಈ ಸಿನಿಮಾ ಅಂತ ನೋಡಿ ಅವರು ಅದನ್ನ ಗೆಲ್ಲಿಸ್ತಾರೆ ಹೊರತು ಇಲ್ಲಾಂದರೆ ಒಪ್ಕೊಳ್ಳೋದಿಲ್ಲ. ಬರೀ ಕನ್ನಡ ಸಿನಿಮಾ ಅಂತ ಅವ್ರು ಯಾವತ್ತೂ ನೋಡೋದಿಲ್ಲ. ಅವರ ಕನ್ನಡ ಸಿನಿಮಾನ ಎಲ್ಲಾದ್ರ ಜೊತೆ ನೋಡಿ ಅದಕ್ಕೆ ಹೋಲುತ್ತಾ ಈ ಸಿನಿಮಾ. ಸೊ ಒಂದು ಕನ್ನಡ ಸಿನಿಮಾ ಗೆಲ್ತು ಅಂದರೆ ಅದು ನಿಜವಾಗ್ಲೂ ಒಳ್ಳೆ ಸಿನಿಮಾ ಆಗಿರಬೇಕು. ಸೊ ಅಪಾರವಾದ ಗೌರವ, ಭಯಭಕ್ತಿಯಿಂದ ನಾನು ಯಾವಾಗಲೂ ಒಂದು ಸಿನಿಮಾ ಮಾಡುವಾಗ ಆ ಪ್ರೇಕ್ಷಕರ ಬಗ್ಗೆ ಅಷ್ಟು ಭಯಭಕ್ತಿ, ಗೌರವದಿಂದ ಒಂದು ಸಿನಿಮಾ ಮಾಡ್ತೀನಿ. ಏನು ನಿರೀಕ್ಷೆ ಮಾಡ್ಬೋದು ಅವ್ರು ಈ ಸಿನಿಮಾಯಿಂದ, ಏನು ತೊಗೊಂಡು ಹೋಗ್ಬೋದು, ಟೇಕ್ ಅವೇ ಏನಿರುತ್ತೆ ಅಂತಂದರೆ, ಆ ಒಂದು 2.5 ಗಂಟೆ ನೀವು ಥಿಯೇಟ್ರ್ ಒಳಗೆ ಇದ್ದಾಗ, ವಿನಯ್ ಗೌಡ ಅವರು ಒಂದು ಕಡೆ ಹೇಳಿದ್ರು, ಕೆಲವು ಸಿನಿಮಾಗಳ ಒಳಗೆ ಹೋಗಿ ಅದು ಮಳೆ ಬರ್ತಾ ಇರುತ್ತೆ ಸಿನಿಮಾದಲ್ಲಿ, ನೀವು ಆಚೆ ಬಂದಾಗ ಅಯ್ಯೋ ಮಳೆ ನಿಂತೋಯ್ತಾ ಅಂತ ಅನಿಸುತ್ತೆ. ಆ ರೀತಿ ನೀವು ಬಲರಾಮನ ದಿನಗಳು ಸಿನಿಮಾ ಒಳಗೆ ಹೋದಾಗ ನಿಮಗೆ 80s 90s ನೀವು ಮಿಂದು ಆಚೆ ಬರ್ತೀರ. ಆ ಜಗತ್ತಲ್ಲಿ ನೀವು ಕಂಪ್ಲೀಟ್ ಅದರೊಳಗೆ ನೀವು ಹೋಗಿ ಹೇಗಿತ್ತು ಆಗಿನ ನಾಸ್ಟಾಲ್ಜಿಕ್ ಫೀಲ್ ಕೊಡುತ್ತೆ ನಮಗೆ. ಪ್ಲಸ್ ಆ ಕಥೆ, ಆ ಒಂದು ಪವರ್ಫುಲ್ ಆದಂಥ ಕಥೆ, ಒಂದು ಇಡೀ ಒಂದು ಜಗತ್ತನ್ನು ಸೃಷ್ಟಿ ಮಾಡುವ ಒಂದು ಪ್ರಯತ್ನ ಈ 2.5 ಗಂಟೆ ನಿಮಗೆ ಸಿಗುತ್ತೆ.